ಮಾಡಿಕೊಂಡು ಇದು ಕನ್ನಡ ಭಾಷೆ ತಮಿಳಿನ ಜನ್ಯ ಅಲ್ಲ ಅನ್ನೋಂಥ ವಾಸ್ತವಸ್ಥಿತಿಯನ್ನು ತಿಳ್ಕೊಂಡ ಈ ಸಂಬಂಧಗಳನ್ನು ಪ್ರೀತಿ ವಿಶ್ವಾಸಗಳನ್ನು ಹೆಚ್ಚು ಮಾಡ್ತಾ ಹೋಗೋದು ಭಾಳ ಮುಖ್ಯದಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದರಲ್ಲೂ ಪ್ರೊಫೆಸರ್ ತಮಿಳ್ ಸೆಲ್ವಿ ಅವರಂತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಬ್ರಿಟಿಷರು ಹೇಳಿದಂಥ ಅವ್ರ ವಿದ್ವಾಂಸರಂಥ ಮಾತನ್ನು ಇವತ್ತು ನಂಬ್ತಾ ಇದ್ದಾರೆ ತಪ್ಪದ ಅನ್ನುವಂಥ ಮಾತನ್ನು ಎಲ್ಲ ನೆರಗಟ್ಟಿನಲ್ಲೇ ಮತ್ತು ಇನ್ನೂ ಅಲ್ಲಿ ಇದೀಗಾರ ಹೇಳಿದಾಗ ನಿಮಗೆ ಅಲ್ಲಿ ರಾಜ್ಯದ ಹಾಡು ನಮ್ಮ ಹೆಂಗೆ ದೇಶದ ಹಾಡದ ಜನಗಣಮನ ಹಾಗಲ್ಲೇ ಅವರ ನಾಡಗೀತೆಯಲ್ಲೇ ಈ ಮನೋನ್ಮಣಿ ಸುಂದರಂ ಪಿಳ್ಳೈಯವರು ಈ ಕನ್ನಡ ತೆಲುಗು ಮಲಯಾಳಂ ಇವೆಲ್ಲ ತಮಿಳಿನ ಮಕ್ಕಳು ಅನ್ನೋ ಬಿಂಬಿಸಿದ್ರಿಂದಾಗಿ ಇವತ್ತು ಸಹಜವಾಗಿ ಏನಪ್ಪ ಅಂದ್ರೆ ಈ ವಿವಾದ ಕಾರಣೀಭೂತ ಆಗ್ಯದ. ಅದೇನೋ ಆಗಲಿ ಈಗಲಾದರೂ ತಮ್ಮ ತಪ್ಪನ್ನು ತಿದ್ದುಕೊಂಡು ವಾಸ್ತವ ನೆರಗಟ್ಟಿನ ಮೇಲೆ ಕಮಲ್ ಹಾಸನ್ ಅವರು ತಪ್ಪು ಕೇಳಿ ದೊಡ್ಡವರಾಗೋದು ಭಾಳ ದೊಡ್ಡದು. ಯಾಕೆಂದರೆ ಇನ್ನೂ ಅವ್ರ ಫಿಲ್ಮ್ ಬರಬೇಕಾಗ್ಯದ, ಇನ್ನೂ ಜನ ನೋಡ್ಬೇಕಾಗ್ಯದ, ಜನಕ್ಕೂ ಬೇಕಾಗ್ಯದ ಪ್ರತಿಭಾವಂತನ ಕಲಾಕೃತಿ ಹೆಂಗಿರ್ತದೆ ಗೊತ್ತಾಗಬೇಕಾಗ್ಯದ. ಅದಕ್ಕೆ ಅದು ಉಳಿಬೇಕಾದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತು ತಮಿಳರಿಗೂ ತಿಳಿಸಿ ಹೇಳುವಲ್ಲಿ ತಪ್ಪಿಲ್ಲ. ತಮಿಳರು ನಾವೆಲ್ಲರೂ ಆದಿ ಅಲ್ಲ, ನಮಗೆಲ್ಲ ಆದಿ ಇನ್ನೊಬ್ರು ಇದ್ದಾರೆ ಅನ್ನೋಂಥ ಮಾತನ್ನು ಪರ್ಫೆಕ್ಟಾಗಿ ತಿಳಿಸಿದ್ರೆ ನಿಶ್ಚಿತವಾಗಿ ಸಾಲ್ವ್ ಆಗ್ಬೋದು. ಅದು ಕಮಲ್ ಹಾಸನ್ ಅವರಲ್ಲದ. ಯಾಕಂದ್ರೆ ಕಮಲ್ ಹಾಸನ ಅತ್ಯಂತ ಪ್ರೀತಿಯ ವ್ಯಕ್ತಿಗಳು ಸಾಕಷ್ಟು ಇದ್ದಾರೆ ತಮಿಳುನಾಡಿನಲ್ಲಿ, ನಮ್ಮಲ್ಲೂ ಇದ್ದಾರೆ. ಅವ್ರಿಗೆ ತಿಳಿ ಹೇಳೋಂಥ ಪ್ರಯತ್ನ ಮಾಡಿದರೆ ಖಚಿತವಾಗಿಯೂ ಈ ಒಂದು ಕಠಿಣವಾದ ಸಮಸ್ಯೆ ಅನ್ನುವಂಥದ್ದು ಸರಳವಾಗಿ ಹೋಗ್ತದೆ ಅನ್ನುವಂಥ ವಿಶ್ವಾಸಗಳು ನೀವು ಮಾತಾಡಿದ್ದೀನಿ. ಅದಕ್ಕೆ ನಾವು ಮೊದಲ ಪ್ರೊಫೆಸರ್ ತಮಿಳು ಸೆಲ್ವಿ ಅವರಿಗೂ ಥ್ಯಾಂಕ್ಸ್ ಹೇಳಬೇಕಾಗ್ಯದ. ಯಾಕಂದ್ರೆ ಅವರು ತಮಿಳಿನ ಇತಿಹಾಸವನ್ನು ಭಾಳ ಸರಳವಾಗಿ ನಮಗೆ ಹೇಳೋದ್ರ ಮೂಲಕ ಈ ತಮಿಳು ಮತ್ತು ಕನ್ನಡ ಏನು ಹುಟ್ಟುಕೊಂಡದ ಇವತ್ತು ವಿವಾದ ಅದಕ್ಕೆ ಅಂತ್ಯದ ಗೆರೆ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ಗಳ ಜೊತೆಗೆ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಸಿದ್ದಾರೆ ಸತ್ಯಕ್ಕಾಗಿರಲಿ ವಂದನೆಗಳು.